ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸೋದಕ್ಕೆ ಏರ್ ಮಾರ್ಷಲ್ ಆದಂತಹ ಭಾಸ್ಕರ್ ಸರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ದುಬೈ ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಪತನವಾಗಿದೆ. ಈ ರೀತಿಯ ಪತನಕ್ಕೆ ಕಾರಣ ಏನಿರಬಹುದು ಸರ್? ಮೊದಲನೇದಾಗಿ ಫಸ್ಟ್ ನಮ್ಮ ಮನಸ್ಸಿಂದ ಅಂತರಾಳದಿಂದ ನೋವು ಈ ವಿಷಯ ತಿಳಿದ್ಬಿಟ್ಟು ಹೌದು ನಾವೇನ್ ಹೇಳ್ಬೇಕಂತಂದ್ರೆ ತುಂಬಾ ನೋವಾಗುತ್ತೆ. ಎಲ್ಲಾ ಕಡೆಯಿಂದ, ನಮ್ಮ ಪೈಲಟ್ ಕಡೆಯಿಂದಾನು ಕೂಡ, ನಮ್ಮ ತೇಜಸ್ ಏರ್ಕ್ರಾಫ್ಟ್ ನ ಕ್ರಾಶ್ ಇಂದ ಕೂಡ. ಈಗ ಈ ನೋವನ್ನ ಬದಿಗಿಟ್ಟು ಹೇಳ್ಬೇಕು ಅಂತ ಅಂದ್ರೆ, ಇಂಥ ಕ್ರಾಶ್ಗಳು ಸಾಮಾನ್ಯ ಆಗಬಾರ್ದು, ಆದ್ರೆ ಆಗ್ತವೆ. ಎಷ್ಟೇ 100% ಶ್ಯೂರಿಟಿ ಇದ್ರೂ ಸಹಿತ ಟೆಕ್ನಿಕಲ್ ಎರರ್ಸ್ ಬಂದೇ ಬರುತ್ತೆ. ನಾವ್ ಎಷ್ಟೇ 100% ಇದ್ರು ಎಲ್ಲಿ ಅಂತ, ಅಲ್ಲಿ ಒಂದು ಏರ್ಕ್ರಾಫ್ಟ್ ಅಂದ್ರೆ ಅದರಲ್ಲಿ ಮಿಲಿಯನ್ಸ್ ಆಫ್ ಕಾಂಪೋನೆಂಟ್ಸ್ ಇರುತ್ತೆ, ಸಿಸ್ಟಮ್ಸ್ ಸಾಕಷ್ಟು ನೂರಾರು ಸಿಸ್ಟಮ್ಸ್ ಇರ್ತವೆ. ಅದ್ರಲ್ಲಿ ಯಾವ್ದು ಹೋಗುತ್ತೆ ಅಂತ, ಯಾವ ಕ್ಷಣದಲ್ಲಿ ಹೋಗುತ್ತೆ ಅಂತ ಹೇಳೋದಕ್ಕೆ, ಇದನ್ನೇ ಏರೋನಾಟಿಕ್ಸ್ ಅಲ್ಲಿ, ಏರೋಸ್ಪೇಸ್ ಇಂಡಸ್ಟ್ರಿನಲ್ಲಿ ಹೇಳೋದಂದ್ರೆ ಟೆಕ್ನಿಕಲ್ ಗ್ಲಿಚ್ಗೆ ಕಾರಣಗಳು ಹಲವಾರು ಇರ್ತವೆ. ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ನಾರ್ಮಲ್ ಅಂದ್ರೆ ಎಲ್ಲ ಪ್ರತಿಯೊಂದು ಏರ್ಕ್ರಾಫ್ಟ್ 100% ಸರ್ವಿಸಬಲ್ ಇರುತ್ತೆ, 100% ಫೇಲ್ ಪ್ರೂಫ್ ಮಾಡಿಟ್ಟಿರ್ತೀವಿ, ಎಲ್ಲ ಇರುತ್ತೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ತೋರ್ಸೋದಿಕ್ ಕೊಟ್ಟಾಗ ಈ ತರ ಆಗಿದೆ ಅಂದ್ರೆ ತುಂಬಾ ಕಳವಳದ ವಿಷಯ. ಬಟ್ ಇಲ್ಲಿ ಟೆಕ್ನಿಕಲ್ ಸ್ನ್ಯಾಗ್ ನಿಂದಾನೇ ಜಾಸ್ತಿ ಆಗಿರುತ್ತೆ. ಪೈಲಟ್ ಎರರ್ ಡೌಟ್ಫುಲ್ ಇದೆ ಇಲ್ಲಿ, ಯಾಕಂದ್ರೆ ಬೆಸ್ಟ್ ಆಫ್ ಪೈಲಟ್ಸ್ ಗೆ ಅಲ್ಲಿ ಹೋಗಿರ್ತೀವಿ. ಈ ಒಂದು ಟೆಕ್ನಿಕಲ್ ಎರರ್ ನಮ್ಮಲ್ಲಿ ಯಾರೋ ಟೆಕ್ನಿಕಲ್ ನಮ್ಮಲ್ಲಿ ತಪ್ಪು ಮಾಡಿದೀವಿ ಅಂತಲ್ಲ, ಬಟ್ ಯಾವ್ದೇ ಒಂದು ಕಾಂಪೋನೆಂಟ್ ಮಿಸ್ ಆಗ್ಬೋದು, ಯಾವ್ದೇ ಒಂದು ಸಿಸ್ಟಮ್ ಅಲ್ಲಿ ಒಂದು ಚಿಕ್ಕದಿರ್ಬೋದು, ಯಾವ್ದೋ ಒಂದು ಗ್ಲಿಚ್ ಬಂದ್ಬಿಟ್ಟು ಇದು ಟೆಕ್ನಿಕಲ್ ಎರರ್ ಇಂದ ಆಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ಆಮೇಲೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಸ್ ಆದಾಗ ಕ್ಲಾರಿಟಿ ಸಿಗುತ್ತೆ. ಈಗ ಸದ್ಯಕ್ಕೆ ಹೇಳ್ಬೇಕು ಅಂತ ಅಂದ್ರೆ, ಮೋರ್ ದೆನ್ ದ ಪೈಲಟ್ ಎರರ್, ಇದು ಟೆಕ್ನಿಕಲ್ ಗ್ಲಿಚ್ ಅಂತ ಕಾಣ್ಬರುತ್ತೆ. ನಿಜ ನಿಜ ಸರ್. ಈಗ ತೇಜಸ್ ಯುದ್ಧ ವಿಮಾನ ಏನಿದೆ ಅದು ಮೇಡ್ ಇನ್ ಇಂಡಿಯಾ, HAL ನಲ್ಲಿ ನಿರ್ಮಿತವಾದಂತಹ ಯುದ್ಧ ವಿಮಾನ, ಭಾರತದ ಮಿಲಿಟರಿ ಶಕ್ತಿಯನ್ನ ಮತ್ತಷ್ಟು ಬಲಗೊಳಿಸಿದಂತಹ ಯುದ್ಧ ವಿಮಾನ. ಈ ಯುದ್ಧ ವಿಮಾನದ ವಿಶೇಷತೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ? ಯುದ್ಧ ವಿಮಾನದ ವಿಶೇಷತೆ ಬಗ್ಗೆ ಈಗ ಆಫ್ ಹ್ಯಾಂಡ್ ನಾವು ಅಂದ್ರೆ ಅದನ್ನ ಇನ್ನೂ ನಾವು ಸ್ವಲ್ಪ ಆಕ್ಚುಯಲ್ ಫ್ಲೈಯಿಂಗ್ ಅಲ್ಲಿ, ಆ ಒಂದು ಏರ್ಕ್ರಾಫ್ಟ್ ನ ಫ್ಲೈಯಿಂಗ್ ಅಲ್ಲಿ ಇರೋರಿಗೆ ಅಥವಾ ಯಾರಾದ್ರೂ HAL ಅವ್ರಿಗೆ ನೀವು ಕೇಳಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ತಿಳಿಯುತ್ತೆ ಅಂತ ಅನ್ಸುತ್ತೆ. ಓಕೆ, ಈಗ ನಾನು ಹೊರಗಡೆ ಇರೋದ್ರಿಂದ ಪರ್ಫೆಕ್ಟ್ ಆಗಿ ಎಲ್ಲ ಪ್ರತಿಯೊಂದು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಏರ್ಕ್ರಾಫ್ಟ್ ಇಂಡಿಯಾ ಇಸ್ ಕ್ರಿಯೇಟೆಡ್ ಆಸ್ ಆಫ್ ನೌ ಅಂತ ಹೇಳ್ಬೋದು ಶಾರ್ಟ್ ಆಗಿ. ಸರ್, ಈ ರೀತಿಯ ಯುದ್ಧ ವಿಮಾನಗಳು ಪತನವಾಗುವಂತಹ ಸಂದರ್ಭದಲ್ಲಿ ಪೈಲಟ್ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ? ಚಾನ್ಸಸ್ 100% ಇರುತ್ತೆ. ಇಲ್ಲಿ ಪೈಲಟ್ ಎಜೆಕ್ಟ್ ಆಗಿಲ್ಲ ಅಂತ ಅಂದ್ರೆ, ಪೈಲಟ್ಗೆ ದೇಶದ ಬಗ್ಗೆ ತುಂಬಾನೇ ಕಾಳಜಿ ಇದ್ದು ಕೊನೆವರೆಗೂ ಉಳಿಸೋದಕ್ಕೆ ಅಂತ ಟ್ರೈ ಮಾಡಿರ್ಬೇಕು ಅಂತ ಕಾಣ್ಬರುತ್ತೆ. ಯಾಕಂದ್ರೆ ನಾವು ಈ ತರ ಒಂದು ಸಂದರ್ಭದಲ್ಲಿ ಕ್ವಿಕ್ ಆಗಿ ನಾವು ಎಜೆಕ್ಟ್ ಮಾಡಬಹುದು. ಇವನ್ 0 ಸ್ಪೀಡ್ 0 ಹೈಟ್ ಇದ್ದವು ಕೂಡ ಎಜೆಕ್ಟ್ ಆಗಿ ನಾವು ಸಕ್ಸಸ್ಫುಲ್ ಆಗಿ ಸೇವ್ ಆಗ್ಬಹುದು. ಬಟ್ ಪೈಲಟ್ ಇದರಲ್ಲಿ ಆಗಿಲ್ಲ ಅಂತ ಅಂದ್ರೆ, ಇದೊಂದು ಇಂಟರ್ನ್ಯಾಷನಲ್ ಶೋ, ಜೊತೆಗೆ ಇಡೀ ಪ್ರಪಂಚಕ್ಕೆ ನಾವು ತೋರ್ಸ್ಕೊಡ್ತಾ ಇದೀವಿ. ನೋಡೋಣ, ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಇದೊಂದು ಪೈಲಟ್ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ ಇಲ್ಲಿ. ಯಾಕೆಂತಂದ್ರೆ ಆತನು ಹೋಗಿದ್ದಾನೆ ಅಂತಂದ್ರೆ ಕೊನೆವರೆಗೂ ಎಫರ್ಟ್ಸ್ ಹಾಕಿದ್ದಾನೆ. ಇದರಿಂದ ಎಸ್ಕೇಪ್ ಆಗೋದು ತುಂಬಾನೇ ಈಸಿ ಇದೆ. ಅದಕ್ಕೆ ಎಜೆಕ್ಟ್ ಆಗೋದಕ್ಕೆ ಎಲ್ಲ ಎಕ್ವಿಪ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ. ಸೇವ್ ಆಗ್ಬೋದಾಯ್ತು ಅಂದ್ರೆ ತನ್ನ ಪ್ರಾಣ ಉಳಿಸ್ಕೋಬಹುದಿತ್ತು. ಬಟ್ ಉಳಿಸ್ಕೊಂಡಿಲ್ಲ ಅಂತ ಅಂದ್ರೆ ಇಸ್ ಡೆಡಿಕೇಶನ್ ಸ್ಪೀಕ್ಸ್ ಫಾರ್ ಇಟ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತದ ಒಂದು ಗೌರವನ ಎಷ್ಟಾಗುತ್ತೋ ಅಷ್ಟು ಉಳಿಸೋಣ ಅಂತ ಪ್ರಯತ್ನ ಮಾಡೋದ್ರಿಂದ ಆತನ ಜೀವ ಇದರಲ್ಲಿ ಬಲಿದಾನ ಆಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.